ಹಾಯ್, ವೆಲ್ಕಮ್ ಟು ರಾಣೋ ಕನ್ನಡಿಗ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಏನು ಬಗ್ಗೆ ನೋಡ್ತಾ ಇದ್ದೀವಿ ಅಂತ PCOS, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಈ ಜನ್ರೇಷನಲ್ಲಿ ವುಮೆನ್ಸ್ಗೆ ಈ ಡಿಸೀಸ್ ಕಾಮನ್ ಆಗಿ ಇರುತ್ತೆ. ಏನಕ್ಕೆ ಅಂತ ಹಾರ್ಮೋನಲ್ ಡಿಸಾರ್ಡರ್. ಇದರಿಂದ ನಮ್ಮ ನ್ಯೂಟ್ರಸ್ನಲ್ಲಿ ಓವರಿ ಇದೆ ಅಲ್ವಾ, ಅದರಲ್ಲಿ ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳು ಬರುತ್ತೆ. ಸೊ ಇದಕ್ಕೋಸ್ಕರ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಅನ್ವಾಂಟೆಡ್ ಹೇರ್ ಗ್ರೋತ್, ಇನ್ಫರ್ಟಿಲಿಟಿ, ಆಮೇಲೆ ತುಂಬ ಹೇರ್ ಲಾಸ್ ಆಗೋದು, ತುಂಬ ವೆಯ್ಟ್ ಹಾಕೋದು, ಇದೆಲ್ಲ ಮೇಯ್ನ್ ಆಗಿ ಇರುತ್ತೆ. ಇನ್ನೊಂದು ಏನು ಗೊತ್ತಾ, PCOS ಇರೋ ವುಮನ್ಗೆ ಆಫ್ಟರ್ ಮದುವೆ ಮದುವೆ ಆಮೇಲೆ ಬೇಬಿಗೆ ಪ್ಲಾನ್ ಮಾಡ್ತಾರೆ. ಬಟ್ ಈ ಕಂಡೀಷನ್ ಇರೋ ವುಮನ್ಗೆ ಬೇಬಿ ಆಗಲ್ಲ. ಏನಕ್ಕೆ ಅಂತ, ನಾರ್ಮಲ್ ಆಗಿ ಪೀರಿಯಡ್ಸ್ ಆಗಿರೋವರೆಗೆ ಓವಲೇಷನ್ ಅಂದರೆ ಎಗ್ ಫಾರ್ಮೇಷನ್ 14 ಡೇಸ್ ಅಲ್ಲಿನೇ ಆಗುತ್ತೆ. ಬಟ್ PCOS ಇರೋ ವುಮನ್ಗೆ 14 ಡೇಸ್ ಅಲ್ಲಿ ಎಗ್ ಫಾರ್ಮೇಷನ್ ಆಗಲ್ಲ. ಏನಕ್ಕೆ ಅಂತ, ನಮ್ದು ಓವರಿಯಲ್ಲಿ ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳು ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಎಗ್ ಫಾರ್ಮೇಷನ್ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಈ ತರ ಕಂಡೀಷನ್ ಇರೋವರು ಇಮಿಡಿಯೇಟ್ ಆಗಿ ಗೈನಕಾಲಜಿ ಡಾಕ್ಟರ್ನ ಮೀಟ್ ಮಾಡಬೇಕು. ಸೊ ಅವರು ಸಜೆಷನ್ ಮಾಡ್ತಾರೆ. ಫಸ್ಟ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿದ ತಕ್ಷಣ ಅವರು ಫಸ್ಟ್ ಏನ್ ಹೇಳ್ತಾರೆ, ಡಯಾಗ್ನೋಸಿಸ್ ಮಾಡಕ್ಕೆ ಹೇಳ್ತಾರೆ. ಸೊ ಫಸ್ಟ್ ಸ್ಕ್ಯಾನಿಂಗ್ ಮಾಡಕ್ಕೆ ಹೇಳ್ತಾರೆ. ಅದು ಅಲ್ಟ್ರಾಸೌಂಡ್ ಅಬ್ಡಮನ್ ಪೆಲ್ವಿಸ್ ಅಂತ ಹೇಳ್ತಾರೆ. ಇದರಲ್ಲಿ ಗೊತ್ತಾಗುತ್ತೆ ಯೂಟ್ರಸ್ ನಲ್ಲಿ, ದಟ್ ಮೀನ್ಸ್ ಓವರಿಯಲ್ಲಿ ಚಿಕ್ಕ ಚಿಕ್ಕ ನೀರ್ಗುಳ್ಳೆಗಳು ಇರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ. ಲೈಕ್ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಮಾರ್ಪಾಲಜಿ ಅಂತಾನೆ ಬರೆದು ನಿಮ್ಗೆ ಕೊಡ್ತಾರೆ ಅದೇ ರಿಪೋರ್ಟ್ಸ್ ನಲ್ಲಿ. ಸೊ ಅವಾಗ ಗೊತ್ತಾಗುತ್ತೆ ನಿಮ್ಗೆ PCOS ಇದೆ ಅಂತ. ಆಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಅದು ಮಾತ್ರ ಇಲ್ಲ, ಬ್ಲಡ್ ಇನ್ವೆಸ್ಟಿಗೇಷನ್ ಕೂಡ ಹೇಳ್ತಾರೆ. ಏನಕ್ಕೆ ಇದು ಹಿಂಗೆ ಆಗಿದೆ, ಹಾರ್ಮೋನಲ್ ಡಿಸಾರ್ಡರ್ ಏನಾದ್ರು ಇದೆಯಾ ಅಂತ ಕೂಡ ಬ್ಲಡ್ ಇನ್ವೆಸ್ಟಿಗೇಷನ್ ಹೇಳ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಈ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಬೇಕು. ಟ್ರೀಟ್ಮೆಂಟ್ ಫಾಲೋ ಅಪ್ ಮಾಡೋದ್ರಿಂದ PCOS ಕಡಿಮೆ ಆಗಲ್ಲ. ಇದು ಏನಕ್ಕೆ ಮುಖ್ಯ ಬರ್ತಾ ಅಂತ ನಮಗೆ ಮುಖ್ಯವಾಗಿ ಗೊತ್ತಾಗಿಲ್ಲ. ಬಟ್ ಸಮ್ ರೀಸನ್ಸ್, ತುಂಬಾ ವೆಯ್ಟ್ ಆಗಿ ಇರೋದು, ಆಮೇಲೆ ಜಂಕ್ ಫುಡ್ಸ್ ತಿನ್ನೋದು, ಲೈಫ್ ಸ್ಟೈಲ್ ಚೇಂಜಸ್ಗೋಸ್ಕರ ಇದು ಬರುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು. ವೆಯ್ಟ್ ಗೇನ್ ಆಗ್ತಾರ, ಸೊ ವೆಯ್ಟ್ ರೆಡ್ಯೂಸ್ ಮಾಡಬೇಕು, ಲೈಕ್ ಎಕ್ಸರ್ಸೈಸ್ ಮಾಡಬೇಕು, ಡಯಟ್ ಫಾಲೋ ಅಪ್ ಮಾಡಬೇಕು. ಇದನ್ನ ನಮ್ಮ ಲೈಫ್ ಸ್ಟೈಲ್ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸೊ ಅವಾಗ ನಮ್ಮ ಪೀರಿಯಡ್ ನಾರ್ಮಲ್ ಆಗುತ್ತೆ. ಪ್ಲಸ್ ಟ್ಯಾಬ್ಲೆಟ್ ತಿನ್ಬೇಕು. ಸಮ್ ವುಮನ್ಸ್ ಹೆಂಗೆ ಗೊತ್ತಾ, ಅವ್ರಿಗೆ PCOS ಇದೆ ಅಂತ ಗೊತ್ತಾಗುತ್ತೆ. ಬಟ್ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಲೈಕ್ ಹೆಂಗೆ ಗೊತ್ತಾ, 2 ಮಂತ್ 3 ಮಂತ್ ಹತ್ರ ಟೈಮ್ ತಗೋತಾರೆ. ಸೊ ಅವ್ರು ಹೆಂಗೆ ಥಿಂಕ್ ಮಾಡ್ಕೋತಾರೆ, ನಮ್ಗೆ PCOS ಇದೆ, ಸೊ ಈ ಥರನೇ ಲೇಟ್ ಆಗುತ್ತೆ, ಅದು ಏನು ತೊಂದರೆ ಇಲ್ಲ, ಆ ಥರ ನೀವು ಥಿಂಕ್ ಮಾಡ್ಕೋಬೇಡ. ನೀವು ಡಾಕ್ಟರ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ, ಅವ್ರು ಏನು ಟ್ಯಾಬ್ಲೆಟ್ ಕೊಡ್ತಾರೋ ಅದನ್ನ ನೀವು ಕರೆಕ್ಟಾಗಿ ತಗೊಳ್ಳಿ. ಸೊ ನಿಮಗೆ ಕರೆಕ್ಟಾಗಿ ಪೀರಿಯಡ್ಸ್ ಆಗಬೇಕು. ಮಂತ್ಲಿ 1.5 ಮಂತ್ ಕೂಡ ಪರವಾಗಿಲ್ಲ. ಬಟ್ ಒಂದು 2-3 ಮಂತ್ ಲೇಟ್ ಆಯ್ತು ಅಂತ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಅದನ್ನ ಫಾಲೋ ಅಪ್ ಮಾಡಬೇಕು. ಸೊ ಇದನ್ನ ನೀವು ಫಾಲೋ ಅಪ್ ಮಾಡಿದ್ರೆ PCOS ಹೋಗಲ್ಲ, ಬಟ್ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅಷ್ಟೇ. ಥ್ಯಾಂಕ್ ಯು. ಇದು ನಮ್ಮ ರಾಣೋ ಕನ್ನಡಿಗ ಚಾನಲ್.